ಕೇವಲ 1 ಚಮಚ ಪೌಡರ್ ಅನ್ನ 1 ಗ್ಲಾಸ್ ಬೆಚ್ಚನೆಯ ನೀರಿಗೆ ಹಾಕಿ ಚೆನ್ನಾಗಿ ಬೆರೆಸಿ ನಿಮ್ಮ ದಿನವನ್ನ ಈ 1 ಗ್ಲಾಸ್ ನೀರಿನಿಂದ ಶುರು ಮಾಡಿ ನೋಡಿ ಸಾಕು. ನಿಮ್ಮ ದೇಹದಲ್ಲಿ ಎಷ್ಟೇ ವರ್ಷಗಳಿಂದ ಕರಗಿಸಿಕೊಳ್ಳೋದಕ್ಕೆ ಆಗದೆ ಇದ್ದಂತಹ ಹಠಮಾರಿ ಬೊಜ್ಜನ್ನ, ಕೆಟ್ಟ ಕೊಬ್ಬನ್ನ ಮಂಜಿನ ಹಾಗೆ ಕರಗಿಸುತ್ತೆ ಈ ಒಂದು ನೀರು. ಬರೀ ದೇಹದ ಕೊಬ್ಬನ್ನ ಮಾತ್ರವಲ್ಲದೆ ನಿಮ್ಮ ದೇಹದಲ್ಲಿರುವ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಕೂಡ ದೂರ ಮಾಡುವಂತ ಶಕ್ತಿ ಈ 1 ಗ್ಲಾಸ್ ನೀರಿಗೆ ಇದೆ. ಈ 1 ಗ್ಲಾಸ್ ನೀರು ಯಾವುದು, ಇದರಲ್ಲಿ ಹಾಕಿರುವ ಆ ಒಂದು ಪೌಡರ್ ಯಾವುದು ಎಲ್ಲವನ್ನ ತಿಳಿಸ್ತೀನಿ. ಈ 1 ಗ್ಲಾಸ್ ನೀರನ್ನ ನೀವು ದಿನನಿತ್ಯ ಕುಡಿಯೋದ್ರಿಂದ ಇದು ನಮ್ಮ ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ, ಮಲಬದ್ಧತೆಯನ್ನ ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಡಿಮೆ ಮಾಡುತ್ತೆ, BP ಶುಗರ್ ಸಮಸ್ಯೆಯಿಂದ ಕೂಡ ದೂರ ಬರ್ಬೋದು, ಹಾಗೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಕೂಡ ಕಡಿಮೆ ಮಾಡಿ ನಮ್ಮ ಹೃದಯದ ಆರೋಗ್ಯವನ್ನ ಕೂಡ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಈ 1 ಗ್ಲಾಸ್ ನೀರು ಅನ್ನೋದು ನಮ್ಮ ದೇಹಕ್ಕೆ ಅದ್ಭುತವಾದ ರೀತಿಯಲ್ಲಿ ಪ್ರಯೋಜನವನ್ನ ಕೊಡುತ್ತೆ. ಹಾಗಿದ್ರೆ ತಡ ಮಾಡದೆ ಈ 1 ಗ್ಲಾಸ್ ನೀರು, ಇದರಲ್ಲಿ ಹಾಕಿರೋ ಪುಡಿ ಎಲ್ಲ ಮಾಹಿತಿಯನ್ನ ತಿಳಿಸ್ತೀನಿ. ಅದರಿಂದ ನಮ್ಮ ದೇಹದ ಕೊಬ್ಬನ್ನ, ಬೊಜ್ಜನ್ನ ಎಷ್ಟು ಬೇಗ ಅಂತ ನಾವು ಕಡಿಮೆ ಮಾಡ್ಕೊಳ್ಬಹುದು. ಆರೋಗ್ಯಕರವಾಗಿ ಹೆಚ್ಚಿನ ಕಷ್ಟ ಪಡದೆ ಇರುವಂತ ರೀತಿಯಲ್ಲಿ ದಿನನಿತ್ಯ ಈ 1 ಗ್ಲಾಸ್ ನೀರಿನಿಂದ ನಮ್ಮ ದೇಹದ ತೂಕವನ್ನು ನಾವು ಕಡಿಮೆ ಮಾಡ್ಕೊಳ್ಳುವ ಈ ಒಂದು ವಿಧಾನ ಹೇಗೆ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ನಿಮ್ಗೂ ಕೂಡ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಏನಾದ್ರು ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ. ಬನ್ನಿ ಹಾಗಿದ್ರೆ ಈ ಒಂದು ಚಮತ್ಕಾರಿ ಪಾನೀಯ, ಈ ಒಂದು ನೀರು ಯಾವುದು ಅನ್ನೋದನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ. ಇಲ್ಲಿ ನಾನು ಒಂದು ಕಪ್ಪಲ್ಲಿ ಒಂದು ಬಗೆಯ ಸೀಡ್ ಅಂತಾನೆ ಹೇಳ್ಬೋದು, ಅಥವಾ ಇದನ್ನ ಬೀಜಗಳು ಅಂತಾನೂ ಕರಿಬೋದು, ಅದನ್ನ ತೆಗೆದುಕೊಂಡಿದ್ದೀನಿ. ಇದು ನೋಡೋದಕ್ಕೆ ನಮ್ಗೆ ನಾವು ಹುರುಳಿಕಾಳು ಯೂಸ್ ಮಾಡ್ತೀವಲ್ವಾ ಆ ರೀತಿಯಲ್ಲಿ ಇರುತ್ತೆ, ಆದ್ರೆ ಇದು ಬೇರೆ ಬಗೆಯ ಬೀಜಗಳು. ಅದು ಯಾವುದು ಅಂತ ನೋಡೋದಾದ್ರೆ ನೀವು ವಿಡಿಯೋದಲ್ಲಿ ನೋಡಿದ ಹಾಗೆ ಆ ಒಂದು ಬೀಜಗಳು ಇಲ್ಲಿ ಸ್ವಲ್ಪ ಕೈಯಲ್ಲಿದೆ, ಕಾಣಿಸ್ತಾ ಇರ್ಬೋದು. ಈ ಒಂದು ಬೀಜಗಳನ್ನ ನಾವು ಫ್ಲಾಕ್ಸ್ ಸೀಡ್ ಅಂತ ಹೇಳಿ ಕರಿತೀವಿ, ಕನ್ನಡದಲ್ಲಿ ಅಗಸೆ ಬೀಜ ಅಂತ ಹೇಳಿ ಕೂಡ ಕರಿತೀವಿ. ಆದ್ರೆ ಇದು ಸಾಕಷ್ಟು ಜನಗೆ ಈ ಒಂದು ಬೀಜದ ಬಗ್ಗೆ ಗೊತ್ತಿರೋದಿಲ್ಲ. ಆದ್ರೆ ಈ ಸಿಟಿಗಳಲ್ಲೆಲ್ಲ ಈ ಒಂದು ಬೀಜವನ್ನ ಬಳಸೋದೇ ಒಂದು ಟ್ರೆಂಡ್ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಓವರ್ ಆಲ್ ಹೆಲ್ತ್ ಗೆ ತುಂಬಾನೇ ಒಂದು ಬೆನಿಫಿಟ್ಸ್ ಇರುವಂತದ್ದು ಈ ಒಂದು ಫ್ಲಾಕ್ಸ್ ಸೀಡ್ ಅಲ್ಲಿ. ಹಾಗೆ ನಮ್ಮ ಒಂದು ಸ್ಕಿನ್ ಹೆಲ್ತ್, ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಹಾಗೆ ನಮ್ಮ ಕೂದಲಿನ ಬೆಳವಣಿಗೆಗೂ ಕೂಡ ಈ ಒಂದು ಫ್ಲಾಕ್ಸ್ ಸೀಡ್ ಅನ್ನೋದು ತುಂಬಾನೇ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತೆ. ಇದರಲ್ಲಿರುವಂತಹ ಒಮೆಗಾ 3 ಫ್ಯಾಟಿ ಆಸಿಡ್ ಇಂದ ನಮ್ಗೆ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಸಾಕಷ್ಟು ಜನ ಈ ಒಂದು ಒಮೆಗಾ 3 ಇರುವಂತ ಒಂದು ಪಿಲ್ಸ್ ಅನ್ನ ಕೂಡ ತೆಗೆದುಕೊಳ್ಳೋ ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ. ಅದೇ ರೀತಿ ಹೆಚ್ಚಿನ ಪ್ರಮಾಣದ ಒಮೆಗಾ 3 ಅನ್ನೋದು ಈ ಒಂದು ಫ್ಲಾಕ್ಸ್ ಸೀಡ್ ಅಲ್ಲಿ ನಮ್ಗೆ ಸಿಗುತ್ತೆ. ಇದನ್ನ ದಿನನಿತ್ಯ ಒಂದು ನಿಯಮಿತವಾದ ಪ್ರಮಾಣದಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ, ಅದು ಮಹಿಳೆಯರಲ್ಲಿ ಮೂಳೆಗಳಿಗೆ ಸಂಬಂಧಪಟ್ಟಂತ ಕ್ಯಾಲ್ಸಿಯಂ ಕೊರತೆ ಇದ್ರೆ ಕೂಡ ಅದಕ್ಕೂ ಕೂಡ ಈ ಒಂದು ಬೀಜಗಳನ್ನ ಬಳಸೋದ್ರಿಂದ ತುಂಬಾನೇ ಒಂದು ಒಳ್ಳೆಯದು ನಮ್ಮ ಮೂಳೆಗಳನ್ನ ಸದೃಢವಾಗಿಟ್ಕೊಳ್ಳೋದಕ್ಕೆ. ಅದೇ ರೀತಿ ಈ ಒಂದು ತೂಕವನ್ನ ಕಡಿಮೆ ಮಾಡೋದಕ್ಕೆ ಇದನ್ನ ಬಳಸೋದ್ರಿಂದ ಹೇಗೆ ಸಹಾಯ ಮಾಡುತ್ತೆ ಅನ್ನೋದು ನೋಡೋದಾದ್ರೆ, ಇದ್ರಲ್ಲಿರುವಂತಹ ಹೆಚ್ಚಿನ ಫೈಬರ್ ಅಂಶ, ನಾರಿನ ಅಂಶದಿಂದಾಗಿ ನಮ್ಗೆ ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ. ಇದರಿಂದ ನಾವು ಹೆಚ್ಚು ತಿನ್ನೋದನ್ನ ಕಡಿಮೆ ಮಾಡ್ತೀವಿ, ಅನ್ಹೆಲ್ದಿ ಸ್ನ್ಯಾಕಿಂಗ್ಸ್ ಅನ್ನ ಕಡಿಮೆ ಮಾಡ್ತೀವಿ, ಮೈದಾ, ಪ್ರೊಸೆಸ್ಡ್ ಫುಡ್, ಪ್ಯಾಕೆಟ್ ಫುಡ್ ಇವುಗಳ ಮೇಲಿನ ಒಂದು ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ. ಅವಾಗ ನಾವು ತೆಗೆದುಕೊಳ್ಳೋ ಕ್ಯಾಲೋರಿ ಅನ್ನೋದು ಕಡಿಮೆ ಆಗುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಕ್ಯಾಲೋರಿ ಎಕ್ಸ್ಪೆಂಡಿಚರ್ ಅನ್ನೋದು ಹೆಚ್ಚಾದಾಗ, ಕ್ಯಾಲೋರಿ ಅನ್ನೋದು ಹೆಚ್ಚು ಖರ್ಚಾದಾಗ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬು ಅನ್ನೋದು ಕರಗೋದಕ್ಕೆ ಸಹಾಯ ಆಗುತ್ತೆ, ಇದರಲ್ಲಿರುವ ಹೆಚ್ಚಿನ ಫೈಬರ್ ಅಂಶ ಅನ್ನೋದು. ಹಾಗಾಗಿ ಇದನ್ನ ದಿನನಿತ್ಯ ಒಂದು ನಿಯಮಿತವಾದ ಪ್ರಮಾಣದಲ್ಲಿ ಈ ರೀತಿಯಾಗಿ ಬಳಸಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ತಿನ್ನಬಾರ್ದು. ಈ ಬೀಜಗಳನ್ನ ಹೀಗೆ ತಿನ್ನೋದ್ರಿಂದ ನಮ್ಮ ಡೈಜೆಷನ್ಗೆ ಕಷ್ಟ ಆಗುತ್ತೆ, ಡೈಜೆಷನ್ ಸಿಸ್ಟಮ್ ಸ್ಲೋ ಆಗುತ್ತೆ. ಹಾಗಾಗಿ ಇದನ್ನ ಯಾವ ರೀತಿ ಬಳಸಬೇಕು ಅನ್ನೋದನ್ನ ಕೂಡ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜವನ್ನ ಡೈರೆಕ್ಟ್ ಆಗಿ ಹಾಗೆ ಬಳಸೋದಕ್ಕಿಂತ ಈ ರೀತಿಯಾಗಿ ಬಳಸೋದ್ರಿಂದ ನಮ್ಮ ವೆಯ್ಟ್ ಲಾಸ್ ಮಾಡೋದಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಹಾಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಕೂಡ ನಮಗೆ ಎದುರಾಗಲ್ಲ. ಹಾಗಾಗಿ ನಾನು ಇಲ್ಲಿ ತೆಗೆದುಕೊಂಡಿರುವಂಥ ಅಗಸೆ ಬೀಜಗಳನ್ನು ಒಂದು ಪಾತ್ರೆ ಅಥವಾ ಕಡಾಯಿಯಲ್ಲಿ ಈ ರೀತಿಯಾಗಿ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಜಾಸ್ತಿ ಹೊತ್ತೇನು ರೋಸ್ಟ್ ಮಾಡಬೇಕಾಗಿರೋ ಅವಶ್ಯಕತೆ ಇರಲ್ಲ.
ಇದು ಸ್ವಲ್ಪ ಬಿಸಿ ಆಗ್ತಿದ್ದಂಗೆನೆ ಇದರಲ್ಲಿ ಒಂದು ಸೌಂಡ್ ಬರುತ್ತೆ ಚಿಟಪಟ ಅಂತ, ಅದು ಮೇಲೆ ಹಾರೋದಕ್ಕೆ ಶುರು ಆಗುತ್ತೆ ಈ ಬೀಜಗಳು. ಅಷ್ಟು ಮಾತ್ರ ಆದರೆ ಸಾಕು, ನೀವು ಆಫ್ ಮಾಡ್ಕೊಳ್ಬೋದು. ಜಾಸ್ತಿ ಉರಿಯೋದಕ್ಕೆ ಆದರೆ ಅದು ಕಪ್ಪಾಗ್ಬಿಡುತ್ತೆ ಕಲರ್ ಅನ್ನೋದು ಕೂಡ, ಮತ್ತೆ ಅದರ ಟೇಸ್ಟ್ ಕೂಡ ಹೋಗುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಅದರ ಸೌಂಡ್ ಅನ್ನೋದು ಹೇಗೆ ಬರ್ತಾ ಇದೆ ಅಂತ. ಇಷ್ಟಾದ್ರೆ ಸಾಕು. ನೀವು ಇವಾಗ ಇದನ್ನ ಫುಲ್ಲಿ ಕೂಲ್ ಆಗೋದಕ್ಕೆ ಬಿಡಬೇಕು. ಫುಲ್ ತಣ್ಣಗಾದ್ಮೇಲೆ ನೀವು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಆಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಬೇಕು. ನೀವು ಇದನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಜಾಸ್ತಿ ದಿನದವರೆಗೆ ಯೂಸ್ ಮಾಡ್ಬೋದು. ಈ ತರ ಪೌಡರ್ ಮಾಡಿ ಒಂದು ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ಡೈಲಿ ನಿಮಗೆ ಬೆಳಿಗ್ಗೆ 1 ಸ್ಪೂನ್ ಅಷ್ಟು ಈ ಒಂದು ಪೌಡರ್ನ ಬಳಸೋದಕ್ಕೆ ಈಸಿ ಆಗಿರುತ್ತೆ. ಹಾಗೆ ಜಾಸ್ತಿ ದಿನದವರೆಗೂ ಕೂಡ ಬರುತ್ತೆ. ಇದನ್ನ ತೆಗೆದುಕೊಳ್ಳೋದಕ್ಕೂ ಅಷ್ಟೇ ಜಾಸ್ತಿ ಏನು ಖರ್ಚಾಗುತ್ತೆ ಅನ್ನೋದು ಏನಿಲ್ಲ. ಕಡಿಮೆ ಬೆಲೆಯಲ್ಲೇ ನಮಗೆ ಸಿಗುವಂಥದ್ದು, ತುಂಬಾನೇ ಹೆಲ್ತ್ಗೆ ಒಳ್ಳೇದಾಗಿರುವಂತ ಈ ಒಂದು ಬೀಜ ಅಂತಾನೆ ಹೇಳ್ಬೋದು. ದಿನನಿತ್ಯ ನೀವು 1 ಸ್ಪೂನ್ ಆಗುವಷ್ಟು ಈ ಒಂದು ಪೌಡರ್ನ ಬಳಸ್ತಾ ಬರೋದ್ರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಂದ ದೂರ ಇರ್ಬೋದು. ಈಗ ನಾನು ಇದು ವೆಯ್ಟ್ ಲಾಸ್ಗೆ ಇದನ್ನ ಹೇಗೆ ಬಳಸಬೇಕು ಅಂತ ನೋಡೋದಾದ್ರೆ, ಇಲ್ಲಿ ನಾನು ಒಂದು ಗ್ಲಾಸಿಗೆ ಸ್ವಲ್ಪ ಲ್ಯೂಕ್ ವಾರ್ಮ್ ಬೆಚ್ಚಗೆ ಇರುವಂತ ನೀರನ್ನ ಹಾಕಿದ್ದೀನಿ. ಜಾಸ್ತಿ ಬಿಸಿಯಾಗಿರುವಂತದ್ದು ಅಲ್ಲ. ಅದಕ್ಕೆ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಈ ಒಂದು ಪೌಡರ್ನ 1 ಸ್ಪೂನ್ ಆಗುವಷ್ಟು ಆ ನೀರಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನ ನೀವು ಮಿಕ್ಸ್ ಮಾಡಬೇಕು. ನಿಮಗೆ ಬೇಕಿದ್ರೆ ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನ ಕೂಡ ಸೇರಿಸ್ಕೊಳ್ಬೋದು. ಇಲ್ಲ ಅಂದ್ರೆ ಈ ತರ ನೀವು ಪ್ಲೈನ್ ಆಗಿನೇ ಕುಡಿಯೋದು ಇಷ್ಟ ಅಂದ್ರೆ, ಕುಡಿಯೋದಕ್ಕೆ ಆಗುತ್ತೆ ಅಂದ್ರೆ ಈ ತರ ಪ್ಲೈನ್ ಆಗಿನೇ ನೀವು 1 ಸ್ಪೂನ್ ಪೌಡರ್ ಅಷ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಗುರು ಬೆಚ್ಚಗೆ ಇರುವಾಗಲೇ ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿತಾ ಬರೋದ್ರಿಂದ ಬೆಸ್ಟ್ ವೆಯ್ಟ್ ಲಾಸ್ಗೆ ಇದು ಒಂದು ಬೆಸ್ಟ್ ಡ್ರಿಂಕ್ ಅಂತ ಹೇಳ್ತೀನಿ. ತುಂಬಾನೇ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ. ಇದರಲ್ಲಿರುವಂತ ಹೆಚ್ಚಿನ ಫೈಬರ್ ಅಂಶ ಅನ್ನೋದು ನಮ್ಮ ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಮಾಡುವಂಥದ್ದು. ಖಂಡಿತ ಟ್ರೈ ಮಾಡಿ ನೋಡಿ. ಬೆಸ್ಟ್ ರಿಸಲ್ಟ್ ಅನ್ನೋದು 100ಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ನೋಡಿದ್ರಲ್ವಾ, ಈ ಒಂದು ಫ್ಲಾಕ್ ಸೀಡ್ ಅಥವಾ ಅಗಸೆ ಬೀಜವನ್ನ ಹೇಗೆ ಬಳಸೋದ್ರಿಂದ ನಾವು ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು, ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ಅನ್ನೋದನ್ನ. ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಬಳಸೋದ್ರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ತೂಕವನ್ನ ನಾವು ನ್ಯಾಚುರಲಿ ನಮ್ಮ ತೂಕವನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು. ಹಾಗೆ ಇದನ್ನ ಒಂದು ನಿಯಮಿತವಾದ ಪ್ರಮಾಣದಲ್ಲಿ ದಿನಕ್ಕೆ 1 ಗ್ಲಾಸ್ ಅಷ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವಂಥದ್ದು. 1 ಚಮಚ ಪೌಡರ್ ಅಷ್ಟೇ, ಅದ್ರಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಬಾರ್ದು. 1 ಸ್ಪೂನ್ ಗಿಂತ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಇದರಲ್ಲಿರುವಂತಹ ಹೆಚ್ಚಿನ ಉಷ್ಣಾಂಶದಿಂದಾಗಿ ಬೇರೆ ರೀತಿಯ ಸೈಡ್ ಎಫೆಕ್ಟ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ದಿನಕ್ಕೆ ಲಿಮಿಟ್ ಅಲ್ಲಿ 1 ಟೈಮ್ಗೆ 1 ಸ್ಪೂನ್ ಆಗುವಷ್ಟು ಪೌಡರ್ನ ಬೆರೆಸ್ಕೊಂಡು ಕುಡಿದ್ರೆ ನಿಮ್ಗೆ ವಿತೌಟ್ ಸೈಡ್ ಎಫೆಕ್ಟ್ಸ್ ನ್ಯಾಚುರಲಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇದರ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಜೊತೆಯಲ್ಲಿ ವೆಯ್ಟ್ ಲಾಸ್ಗೆ ಬೇಕಾಗಿರುವಂತಹ ಹೆಲ್ದಿ ಡಯಟ್, ಬ್ಯಾಲೆನ್ಸ್ಡ್ ಮೀಲ್ ಅನ್ನ ತೆಗೆದುಕೊಳ್ಳಿ. ಒಂದು ಹೆಲ್ದಿ ವರ್ಕೌಟ್ ಅನ್ನ ಮಾಡಿ ಬಾಡಿಯನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಹಾಗೆ ನಮ್ಮ ದೇಹಕ್ಕೆ ದಿನನಿತ್ಯ ಬೇಕಾಗಿರುವಂತಹ ಒಂದು ನೀರಿನ ಪ್ರಮಾಣ 3ರಿಂದ 4 ಲೀಟರ್ ಅಷ್ಟು ನೀರನ್ನ ಕುಡಿಯೋ ಮುಖಾಂತರ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳಿ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರಿ. ಇದೆಲ್ಲದರ ಜೊತೆಯಲ್ಲಿ ಈ ಒಂದು ಡ್ರಿಂಕ್ ಅನ್ನ ನೀವು ತೆಗೆದುಕೊಂಡ್ರೆ ಖಂಡಿತ ನಿಮ್ಮ ವೆಯ್ಟ್ ಲಾಸ್ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಎಷ್ಟೇ ಹಳೆಯ ಬೊಜ್ಜಾಗಿದ್ರು ಕೂಡ ಹಠಮಾರಿ ಬೊಜ್ಜನ್ನ ಮಂಜಿನ ಹಾಗೆ ಕರಗಿಸುತ್ತೆ ಈ ಒಂದು ಫ್ಲಾಕ್ಸ್ ಸೀಡ್ ಡ್ರಿಂಕ್ ಅಂತ ಹೇಳ್ತೀನಿ. ಇದನ್ನ ಇನ್ನೂ ನಾನಾ ರೀತಿಯಾಗಿ ಬಳಸ್ಬೋದು, ಆದ್ರೆ ಇದು ಒಂದು ಬೆಸ್ಟ್ ವೇ ಅಲ್ಲಿ ನೀವು ನಿಮ್ಮ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುವಂಥದ್ದು. ಹಾಗಿದ್ರೆ ಖಂಡಿತ ಇವತ್ತಿಂದನೇ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಹಾಗೆ ಇದನ್ನ ಯಾರ್ಯಾರು ತೆಗೆದುಕೊಳ್ಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ಹಾಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇರುವಂತವರು, ವಯಸ್ಸಾದವರು, ಇಂಥವರೆಲ್ಲ ಇದನ್ನ ತೆಗೆದುಕೊಳ್ಳೋದು ಬೇಡ. ಮತ್ತೆ ಎಲ್ಲರೂ ಕೂಡ ಇದನ್ನ ಬಳಸ್ಬೋದು. ಖಂಡಿತ ಸೇಫ್ ಅಂಡ್ ಹೆಲ್ದಿ ಆಗಿ ಈ ಒಂದು ಡ್ರಿಂಕ್ ಅನ್ನ ಬಳಸಿ ನಿಮ್ಮ ವೆಯ್ಟ್ ಲಾಸಿಗೆ ಖಂಡಿತ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹಾಗಿದ್ರೆ ಇವತ್ತಿಂದನೇ ಟ್ರೈ ಮಾಡಿ. ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಮತ್ತೆ ಹೊಸ ಹೊಸ ವೆಯ್ಟ್ ಲಾಸ್ ಟಿಪ್ಸ್, ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.